ನಾನೆಲ್ಲ ಒಪ್ಕೊಂಡೆ, ಕವಿತಾ ಬರೆಯೋ ಕನ್ಸ್ ಕಾಣ್ತಾ ಇದ್ದೆ. ನೀನ್ ಕವಿತೆ ಬೇರೆ ಬರೀತೀಯಾ? ಯಾವಾಗ್ಲೂ ಇಲ್ಲ, ಗೋವಾ ಬೀಚಲ್ಲಿ ಪೆನ್ನಿ ಹೊಡಿಬೇಕಾದ್ರೆ ಬರೀತೀನಿ. ಪೆನ್ನಿ ಕುಡಿತೀಯಾ? ಯಾವಾಗ್ಲೂ ಇಲ್ಲ, ಗಾಂಜಾ ಗೀಜಾ ಸೇರ್ಬೇಕಾದ್ರೆ. ಗಾಂಜಾನು ಹೊಡಿತೀಯಾ? ಅದು ಯಾವಾಗ್ಲೂ ಇಲ್ಲ, ಫಾರಿನ್ ಫಿಗರ್ ಬಂದಾಗ ಸ್ಪೆಷಲ್ ಎಫೆಕ್ಟ್ ವರ್ಕೌಟ್ ಮಾಡಕ್ಕೆ ಸೇರ್ತಾ ಇರ್ತೀವಿ. ನಿನಗೆ ಸ್ಪೆಷಲ್ ಎಫೆಕ್ಟ್ ಬೇರೆ ಇದೆಯಾ ನಿನಗೆ? ಇನ್ನು ಏನೇನೋ ಇದೆ, ಅದಕ್ಕೆ ನಮ್ಮ ಅಪ್ಪ ಅಂದ ನಿನ್ ಕೆಟ್ಟ ಕೆರ ಹಿಡ್ದೋಗ್ಬಿಟ್ಟಿದ್ಯಾ, ಅದಕ್ಕೆ ನಿನ್ನಂತ ಬಕ್ರನ್ ಮಗಳನ್ನ ಕಟ್ಕೊಂಡ್ಬಿಡು ಅಂತ. ಈಗ ಇವಳ ಜೊತೆ ಮದುವೆ ಯಾವಾಗ ಅಂದ್ರೆ ರೆಡಿ ಆಗ್ಬಿಟ್ಟು. ಇಂತ ಕಲ್ಯಾಣ ಕೂಡ ನಿನಗೆ ನನ್ನ ಮಗಳನ್ನ ಕೊಟ್ರೆ ನೀನ್ ಬಗ್ಗು ಈ ತರ ಆಗ್ಬಿಡ್ತಾಳೆ. ನೀನ್ ಇನ್ನು ಸ್ವಲ್ಪ ತಿಲ್ಲಿದ್ರೆ ಗೋವಾ ಕಾಯಿಲೆಗಳೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಹೋಗ ಇಲ್ಲಿಂದ. ಮತ್ತೆ ಮದುವೆ ಹಬ್ಬ ಎಸ್ಕೇಪ್. ಏನೋ ಸಂಬಂಧ ಅಂತ ಕ್ಯಾಚ್ ಮಾಡಕ್ ಹೋಗಿದ್ದೆ. ನನ್ನ ಮಗಳನ್ನೇನಾದ್ರು ಕೊಟ್ಟಿದ್ರೆ ನನ್ನ ಮಗಳು ಬಹಳ ಹಾಳಾಗಿ ಹೋಗ್ತಾ ಇತ್ತು. ಇನ್ನೆಲ್ಲ ಮಾವ ಅಂತ ಮಾವ. ಗೋಪಿ, ಏನ್ ಡಾಕ್ಟರ್? ಅದು ಅಜ್ಜಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಡಾಕ್ಟರ್ ಅಂಕಲ್ ಬಂದಿರೋದು. ಡಾಕ್ಟರ್, ನಥಿಂಗ್ ಟು ವರಿ. ವಯಸ್ಸಾಯ್ತಲ್ಲ, ವೀಕ್ನೆಸ್ ಇಂದ ಹಾಗಾಗಿದೆ. ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಓಕೆ. ಅಜ್ಜಿ, ಅಜ್ಜಿ. ರವಿ, ಏನಜ್ಜಿ ನೀವು? ನೋಡಪ್ಪ, ಈ ವಯಸ್ಸಲ್ಲೂ ಗುಂಡ್ಕಲ್ಲಿದ್ದಾಗಿದ್ದೀನಿ ಅಂತ ಹೇಳ್ತಿದ್ದವ್ರು ನೀವು ಈ ರೀತಿ ಆಗೋಗ್ಬಿಟ್ರಲ್ಲ. ಹೇಳಿ ಅಜ್ಜಿ, ಯಮ್ ಧರ್ಮ ನಿಮ್ಗೇನೋ ತೊಂದರೆ ಕೊಡ್ತಿದ್ದೇನಾ? ಒಂದ್ ವೇಳೆ ಅವ್ರೇನೋ ತೊಂದರೆ ಕೊಟ್ರೆ ಅವ್ರಪ್ಪ ವಿಧಿಗೆ ಹೇಳ್ಬಿಟ್ಟು ಅವ್ನು ರಿಪೇರಿ ಮಾಡಿಸ್ಬಿಡ್ತೀನಿ. ಏನ್ ಹೇಳ್ತೀಯೋ? ಏನ್ ನಲಿತ್ಯಾ ಅಜ್ಜಿ? ತಾತ ಬದುಕಿದ್ದಾಗ ಜೋಗ್ ಫಾಲ್ಸು ಯಾಣ ಅಂತ ವಾಕಿಂಗ್ ಮಾಡ್ತಿದ್ದೆ, ಈಗ ನೋಡಿದ್ರೆ ಈ ರೀತಿ ಆಗೋಗ್ಬಿಟ್ಟಿದ್ದಿಲ್ಲ. ಕೈ ಕೊಡು ನೋಡ್ತೀನಿ. ತಾತನ ಬಗ್ಗೆ ಏನಾದ್ರೂ ನಿನ್ಗೆ ಫೀಲಿಂಗ್ ಜ್ವರನಾ? ಕಳ್ಳಿ. ರವಿ, ನೀನೊಂದ್ ದಿವ್ಸ ಬರ್ಲಿಲ್ಲ ಅಂತಂದ್ರೆ ನಮ್ ಮನೇಲಿ ಎಷ್ಟು ಹೃದಯಗಳು ಕೊರಗ್ತವೆ ಗೊತ್ತಾ? ಏನಿಲ್ಲ ರವಿ, ನಮ್ ಲಕ್ಷ್ಮಿಗೆ ಇನ್ನೂ ಮದುವೆ ಆಗ್ಲಿಲ್ವಲ್ಲ ಅಂತ ಅಮ್ಮನಿಗೆ ಯೋಚನೆ. ಅದನ್ನ ನಿರ್ಧಾರ ಮಾಡೋಕೆ ನೀ ಬರ್ಲಿ ಅಂತ ಕಾಯ್ತಾ ಇದ್ವಿ. ಬಾ. ಯೋಚನೆ ಮಾಡ್ಬೇಡ ಅಜಯ್, ನಿಮ್ಮ ಮೊಮ್ಮಗಳ ಮದುವೆ ಆಗತ್ತೆ. ಈ ನಿಮ್ಮ ಮನೆಗೆ ಅಳಿಯ ಆಗಂತ ಅದೃಷ್ಟವಂತ ಯಾರು ಸರ್? ನಮ್ಮ ಪ್ರಕಾಶ್. ಈಗ್ಲಾದ್ರೂ ಹೋಗಿ ಹೇಳು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಲಕ್ಷ್ಮಿ, ಸುಮಿತ್ರಾ. ರೀ, ಏನು? ಅವಳನ್ನ ಒಂದು ಮಾತು ಕೇಳಿದ್ರೆ. ಸುಮಿತ್ರಾ, ಅವಳು ನನ್ನ ಮಗಳು ಕಣೆ. ಮದುವೆಗೆ ಮುಂಚೆ ಅವಳಿಗೆ ಏನು ಬೇಕು ಅಂತ ನಿರ್ಧಾರ ಮಾಡೋನು ನಾನು, ಆಮೇಲೆ ಅವಳ ಗಂಡ, ನಂತರ ಅವಳ ಮಗ. ರವಿ, ನಾನು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಸದಾಶಿವಗಢದ ಆ ದುರ್ಗಾಂಬೆ ಸನ್ನಿಧಿಯಲ್ಲೇ. ಏನ್ ಮಾಡ್ಲಿ, ಅಮ್ಮನಿಗೆ ಹುಷಾರಿಲ್ಲ, ನಾನು ಹೋಗೋಕ್ ಸಾಧ್ಯ ಇಲ್ಲ. ನನ್ನ ಸ್ಥಾನದಲ್ಲಿ ನೀನೇ ಲಕ್ಷ್ಮಿನ ಕರ್ಕೊಂಡು ಹೋಗು. ಸುಮಿತ್ರಾ, ಲಕ್ಷ್ಮಿನ ಆ ದೇವಸ್ಥಾನಕ್ಕೆ ಕಳಿಸು. ರವಿ, ಪ್ರಕಾಶ್ಗೆ ನಿನ್ನಷ್ಟು ಸಂಸ್ಕಾರ ಇಲ್ಲ, ಆದರೂ ಕಷ್ಟಪಟ್ಟು ಮೇಲ್ ಬಂದವನು, ಮೇಲಾಗಿ ಸಂಬಂಧಿಕ. ನೀನು ನಮ್ಮ ಜಾತಿಯವನಾಗಿದ್ದಿದ್ರೆ ಆ ಕಥೆನೇ ಬೇರೆ ಇತ್ತು. ಏನ್ ಮಾಡೋದು, ಒಂದೊಂದ್ ಸರ್ತಿ ದೇವರು ಎಂಥ ಅಡ್ಡಗೋಡೆ ಇಟ್ಬಿಡ್ತಾನಲ್ವಾ. ಲಕ್ಷ್ಮಿ, ರವಿ ಕರ್ಕೊಂಡು ಹೋಗಪ್ಪ. ರವಿ, ಯಾಕೆ ಮೌನವಾಗ್ಬಿಟ್ಟೆ? ನೋಡ ಲಕ್ಷ್ಮಿ, ಎಲ್ಲ ಪ್ರೇಮಿಗಳಿಗೆ ಅಂತ ಬಂದೇ ಬರುತ್ತೆ. ನಮ್ ವಿಚಾರದಲ್ಲಿ ಇದು ಬೇಗ ಬಂತು. ಈಗ ನಿರ್ಧಾರ ನೀನ್ ತಗೋಬೇಕು. ಮೌನವಾಗಿರೋದು ಜಡವಸ್ತು. ನೀನು ನಿಮ್ ತಂದೆ ಜೊತೆ ಮಾತಾಡ್ಲೇಬೇಕು. ನಾನಾ? ಇಲ್ಲ, ನಾನು ಬೆಳೆದ ವಾತಾವರಣ, ನಮ್ಮಪ್ಪನ ಗುಣ ಗೊತ್ತಿದ್ದು ಈ ಮಾತಾಡ್ತಿದೀಯಾ? ಲಕ್ಷ್ಮಿ, ನೀನ್ ನನ್ನ ಜೀವನದಲ್ಲಿ ಬಂದ್ಮೇಲೆನೆ ಪ್ರೀತಿಗೆ ಅರ್ಥ ನನಗೆ ಗೊತ್ತಾಗಿದ್ದು. ಲಕ್ಷ್ಮಿ, ನಿನ್ ಮೇಲೆ ಆಸೆ ಇಟ್ಕೊಂಡೆ ನಾನು ನಿಮ್ಮ ಮನೆಗೆ ಬಂದಿತ್ತು. ಆಗ ನಿಮ್ಮ ಮನೆಯವರ ಮಧುರ ಬಾಂಧವ್ಯನ ನೋಡಿದೆ. ಈ ಮನೆಗೆ ಅಳಿಯಾಗಬಾರ್ದ ಅಂತ ಆಸೆ ಪಟ್ಟೆ. ಲಕ್ಷ್ಮಿ, ನಿಮ್ಮ ತಂದೆ ಅವ್ರ ಸಿದ್ಧಾಂತನೆಲ್ಲ
ಬಲವಂತವಾಗಿ ನಿನ್ ಮೇಲೆ ಏರ್ತಾ ಇದ್ದಾರೆ. ನೀನು ಮೌನ ಮರಿಬೇಕು, ಇಲ್ಲಾಂದ್ರೆ ಅವರ ಕಂದಾಚಾರಕ್ಕೆ ನೀನ್ ಮೆಟ್ಲಾಗ್ಬಿಡ್ತೀಯಾ. ನಾನೇನ್ ಮಾಡ್ಲಿ ರವಿ? ನಾನೊಬ್ಬಳೇ ಇದ್ದಾಗ ನಮ್ಮಪ್ಪನ ಜೊತೆಲಿ ಮನಸ್ಸು ಬೆಚ್ಚಿ ಮಾತಾಡ್ಬೇಕು ಅನ್ಸುತ್ತೆ. ಅವ್ರ ಎದುರುಗಡೆ ಬಂದ್ರೆ ನಾನು ಮೌನವಾಗಿ ಹೋಗ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಮೌನ ಆಗ್ಬಿಟ್ರೆ ನಮ್ಮ ಪ್ರೀತಿ ಸತ್ತೋಗತ್ತೆ. ನೋಡು, ಹೆತ್ತವ್ರಿಗೆ ಮಕ್ಳು ಎಷ್ಟೇ ದೊಡ್ಡವರಾದ್ರು ಚಿಕ್ಕವ್ರ ತರನೇ ಕಾಣಿಸ್ತಾರೆ. ನೀನು ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಆಗ್ಲೇ ನಿನ್ ಮನಸ್ಸಿನ ಭಾವನೆ ಅವ್ರಿಗೆ ಅರ್ಥ ಆಗೋದು. ನಾನು ನಿಮ್ ತಂದೆ ಹತ್ರ ಮಾತಾಡ್ಬೋದು. ಒಂದು ವೇಳೆ ಅವ್ರು ಒಪ್ಪೋದು, ಇಲ್ಲ ದೊಡ್ಡ ಘರ್ಷಣೆ ಆಗ್ಬೋದು, ಸುಖಾಂತನೇ ಆಗ್ಬೋದು, ಇಲ್ಲ ದುರಂತನೇ ಆಗ್ಬೋದು, ನನಗೆ ಗೊತ್ತಿಲ್ಲ. ಅದನ್ನ ನೀನು ಎದುರಿಸಕ್ ಸಿದ್ಧವಾಗಿದ್ಯಾ? ನೀನು ಅಳಬಾರ್ದು. ನೀನು ನನ್ನಲ್ಲಿದ್ಯಾ. ನೀನ್ ಹತ್ರ ನನ್ನ ಹೃದಯ ಅಳತೆ. ನೀನ್ ನನ್ನ ಸಿಕ್ಲಿಲ್ಲ ಅಂದ್ರೆ ನಾನು ಈ ಸಮುದ್ರದಲ್ಲಿ ರವಿ, ನೀ ನನಗ್ ಬೇಕು ರವಿ, ನೀ ನನಗ್ ಬೇಕು. ನೋಡು, ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ತೆಕ್ಕೊಡು. ಅಪ್ಲಿಕೇಶನ್ ಎಲ್ಲಿ ಸರ್? ಆ ಫೈಲ್ ನಲ್ಲಿ. ಫೈಲ್ ಎಲ್ಲಿದೆ ಸರ್? ನಿನ್ನ ಕೈಲಿ. ನನ್ನ ಕೈಲಿ ಎಲ್ಲಿದೆ ಸರ್? ನಿನ್ನ ಕಂಕಲ್ ನೋಡು. ಓಹ್, ಸಾರಿ ಸರ್. ಆ ಚೆಕ್ ಪುಸ್ತಕ ತಗೊಂಬ. ಚೆಕ್ ಪುಸ್ತಕ ಎಲ್ಲಿ ಸರ್? ಅಲ್ಲಿ ಆ ಟೇಬಲ್ ಮೇಲೆ ಇದೆ, ತಗೊಂಬ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ಸರ್ತಿ ನಿಮ್ಮ ಸಂಘದಿಂದ ಏನ್ ಕಾರ್ಯಕ್ರಮ ಹಾಕೊಂಡಿದ್ದೀರಿ? ಕಿವುಡ್ರಿಗೆ ಉಚಿತವಾಗಿ ಶ್ರವಣ ಸಾಧನ ಕೊಡೋ ಕಾರ್ಯಕ್ರಮನ ಹಾಕೊಂಡಿದೀವಿ. ಬಹಳ ಸಂತೋಷ ಸರ್, ಅದಕ್ಕೆ ತಾವು ಚೀಫ್ ಗೆಸ್ಟ್ ಆಗಿ ಖಂಡಿತ ಬರ್ಬೇಕು ಸರ್. ಆಯ್ತು. ಆ ಶ್ರವಣ ಸಾಧನದ ಅಷ್ಟು ಖರ್ಚು ನನಗಿರ್ಲಿ. ಥ್ಯಾಂಕ್ ಯು ಸರ್. ಸರ್, ಇದು ಕಳ್ಸಾರಿ ಮಾಡಿರೋ ಕುರುಡ್ರು ಫಂಕ್ಷನ್ ಫೋಟೋಗ್ರಾಫ್ಸ್ ಸರ್. ಆಹಾ. ನಿಮ್ಗೋಸ್ಕರ ತಂದೆ ಸರ್. ಹಾ, ಕಾಫಿ ಏನಾದ್ರು ತಗೋತೀರಾ? ಇಲ್ಲ ಸರ್, ಇನ್ನೂ ಹೆಚ್ಚು ಕೆಲಸ ಇದೆ, ಬರ್ತೀವಿ. ಬರ್ತೀನಿ ಆಯ್ತು, ಸರ್. ನಮಸ್ಕಾರ. ಸರ್, ಚೆಕ್ಕು. ಅನಂತು, ಈ ಫೋಟೋಲಿರೋದು ನಮ್ಮ ರವಿನೇ ತಾನೆ? ಸರ್, ಇವನೇ ಅವತ್ತು ಅನಂತ ಪದ್ಮನಾಭ ವ್ರತ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಜಾಮೂನ್ ತಿನ್ನಿಸಿ ಚೆಕ್ ಹಾರಿಸ್ಕೊಂಡೋದವನು ಇವನೇ. ಆಮೇಲೆ ಹೊಸ ಗೆಟಪ್ ನಲ್ಲಿ ಬಂದು ಅದೇ ಚೆಕ್ ನ ನಿಮಗ್ ಕೊಟ್ಟವನು ಇವನೇ. ಅವನ್ ನೋಡ್ದಾಗ್ಲಿಂದ ನಂಗೆ ಡೌಟ್ ಇತ್ತು ಸರ್, ಇವನ್ ಸಿಗಾಕೊಂಡ್ಬಿಟ್ಟ. ನಿಂತ್ಕೋ ಲಕ್ಷ್ಮಿ, ಹೋಗು ಒಳಗೆ. ಸರ್, ಮಾತಾಡಬೇಡ. ನನ್ನನ್ನ, ನಮ್ಮ ಮನೇನ ಏನು ಅಂತ ತಿಳ್ಕೊಂಡೆ. ನಿನ್ನನ್ನ ಮೊದಲ ಸಲ ನೋಡಿದಾಗ ಈ ಕಾಲದಲ್ಲೂ ಇಂಥ ಮನುಷ್ಯ ಇದಾನ ಅಂತ ಆಶ್ಚರ್ಯಪಟ್ಟೆ. ನನ್ನ ಸರಿಸಮಾನವಾದ ವ್ಯಕ್ತಿ ಅಂತ ನಿನ್ನನ್ನ ಸ್ನೇಹಿತನಾಗಿ ಮಾಡಿಕೊಂಡೆ. ನಮ್ಮ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ನಿನ್ನ ಪ್ರೀತಿ ಮಾಡಿದ್ರು. ನಮ್ಮ ಮನೆಯಲ್ಲಿ ನೀನು ಒಬ್ಬ ಅಂತ ನಂಬಿಕೊಂಡಿದ್ರು. ಅಂಥ ನಂಬಿಕೆಗೆ ಯಾಕೆ ದ್ರೋಹ ಮಾಡಿದೆ? ಸರ್, ನಾನೇನಂತ ದ್ರೋಹ ಮಾಡಿದೆ ಸರ್? ಏನು ಮಾಡಿದೀಯಾ? ನಂಬಿಕೆನೇ ಈ ಮನೆಗೆ ಆಧಾರ. ಘನತೆ, ಗೌರವ ನಮ್ಮ ಮನೆಯ ಲಾಂಛನ. ಅದಕ್ಕೆ ಒಂದು ಸಣ್ಣ ಘಾಸಿ ಆದ್ರೂ ನಾ ಸಹಿಸೋದಿಲ್ಲ. ಯಾವ ಉದ್ದೇಶ ಇಟ್ಕೊಂಡು ಈ ನಾಟಕ ಆಡ್ತಾ ಇದ್ಯಾ? ಸರ್, ನಾನು ಯಾವ ದುರುದ್ದೇಶನ ಇಟ್ಕೊಂಡು ಈ ಮನೆ ಬರ್ಲಿಲ್ಲ ಸರ್. ನೋಡಿ, ನಿಮ್ ಮಗಳನ್ನ ನಾನು ಮನಸಾರ ಪ್ರೀತಿ ಮಾಡಿದೆ. ನಿಮ್ ಮಗಳಿಂದ ನನಗೆ ನಿಮ್ ಮನೆತನ, ಗೌರವ, ನಿಮ್ ಸಂಪ್ರದಾಯದ ಬಗ್ಗೆ ಗೊತ್ತಾಯ್ತು. ನಿಮ್ಮೆಲ್ಲರೂ ಪ್ರೀತಿನ ಗಳಿಸಿ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಾಟಕ ಮಾಡಿದೆ. ನಿಮ್ಮ ಹೆಸರಿಗೆ ಮಸಿ ಬೆಳೆಯಕಲ್ಲ. ಒಂದ್ ವೇಳೆ ನಾನು ಹಂಗಾಗಿದ್ರೆ ನಿಮ್ ಮಗಳನ್ನ ಕರ್ಕೊಂಡು ಯಾವತ್ತೂ ಮನೆ ಬಿಟ್ಟು ಹೋಗ್ಬೋದಾಯ್ತು. ಆದ್ರೆ ನಾನು ಹಂಗಲ್ಲ. ನನ್ನ ನಂಬಿ ಲಕ್ಷ್ಮಿ, ಇಷ್ಟಾದ್ರೂ ಯಾಕೆ ಮೌನವಾಗಿದ್ಯಾ? ನನ್ನನ್ನೇ ಫೂಲ್ ಮಾಡಿದವನಿಗೆ ನನ್ನ ಮಗಳಿಗೆ ಮೋಸ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಗೆಟ್ ಔಟ್.
ನೋಡಿದ್ಯಾ ಸುಮಿತ್ರಾ, ಹೆಣ್ಣು ಮಗಳು ಅಂತಂದ್ರೆ ಮಡಿಲಲ್ಲಿ ಕಟ್ಕೊಂಡಿರೋ ಕೆಂಡ ಅಂತಾರೆ. ನಾವು ಹೂವಿನ ಹಾಗೆ ಸಾಕಿದ್ವಿ, ಇವಳು ಕೆಂಡ ಅಂತ ನಿಜ ಮಾಡ್ಬಿಟ್ಲು. ಎಷ್ಟು ಪ್ರೀತಿಯಿಂದ ಸಾಕಿದ್ವಿ, ಹೇಗೆಲ್ಲಾ ಬೆಳೆಸಿದ್ವಿ, ಏನೆಲ್ಲಾ ಕನಸು ಕಂಡ್ವಿ. ಆದ್ರೆ ಇವತ್ತು ಯಾವನು ಅಯೋಗ್ಯನ ಮಾತು ಕೇಳ್ಕೊಂಡು ನಮ್ಮಿಂದ ಎಲ್ಲ ಮುಚ್ಚಿಟ್ಟುಬಿಟ್ಲು. ಇಲ್ಲ ಇಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ನಿವಳಿಗೆ ಬೇಗ ಮದುವೆ ಮಾಡಬೇಕು. ನೋಡು, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಇವಳು ಮನೆಯಿಂದ ಆಚೆಗೆ ಹೋಗಬಾರದು. ಆ ಜವಾಬ್ದಾರಿ ನಿಂದು. ಈ ಮನೆ ಮಗಳು ಚೀಟಿ ಬರೆದಿಟ್ಟು ಮನೆ ಬಿಟ್ಟು ಹೊರಟು ಹೋಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಲ್ಲ. ಸದಾನಂದ ರಾಯರು ಅಂದ್ರೆ ಒಂದು ಘನತೆ, ಒಂದು ಗೌರವ. ರಾಯರ ಕುಟುಂಬ ಅಂತಂದ್ರೆ ಅದೇ ನಿಜವಾದ ಸಂಸಾರ ಅಂತ ಇಡೀ ಊರೇ ಕೊಂಡಾಡ್ತಾ ಇತ್ತು. ಇವತ್ತು ಏನಾಗಿದೆ ಇಲ್ಲಿ? ಏನಾಗಿದೆ ನನ್ನ ಮನೆಗೆ? ದೇವರೇ, ದೇವರೇ! ಮಾವ, ಯಾಕೆ ಗಾಬರಿ ಆಗಿದ್ದೀರಾ? ಪ್ರಕಾಶ್, ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ಮಾವ, ನಂಗೆಲ್ಲ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಇದರಲ್ಲಿ ಲಕ್ಷ್ಮಿದೇನು ತಪ್ಪಿಲ್ಲ, ತಪ್ಪೆಲ್ಲ ರವಿದೆ. ನನ್ನ ಕಣ್ ತಪ್ಪಿಸಿ ಲಕ್ಷ್ಮಿ ಕರ್ಕೊಂಡು ಕಾರವಾರದಿಂದ ಆಚೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನೀನ್ ಓಡ್ ಬಂದ್ ತಪ್ಪು ಮಾಡಿದೆ. ನಿನ್ ನಿರ್ಧಾರ ಸರಿ ಇಲ್ಲ. ನಿನ್ನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಕಾಲ ಮಿಂಚಿದ ಮೇಲೆ ತಾಳ್ಬೇಗ ಅರ್ಥನೇ ಇಲ್ಲ. ನಡಿ, ನಿಮ್ಮ ಅಪ್ಪನ ಹತ್ರ ಹೋಗೋಣ, ನಮ್ಮ ಪ್ರೀತಿ ಬಗ್ಗೆ ಹೇಳೋಣ. ಅವತ್ತು ನಾನು ನಾಟಕ ಮಾಡೋದಕ್ಕೆ ನಿಮ್ ತಂದೆ ನನ್ನ ನಂಬಿದ್ರು. ಈಗ ನಾನು ಸತ್ಯ ನೋಡಿದ್ದೀನಿ, ಖಂಡಿತ ಅವ್ರು ನಂಬ್ತಾರೆ. ಹೋಗೋಣ. ವಾ, ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಿ. ನಿನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ಬೇಕು. ನಮ್ ಕಣ್ ತಪ್ಪಿಸಿ ಇವಳನ್ನ ಹಾರಿಸ್ಕೊಂಡು ಹೋಗಿ ನೋಡ್ತಾ ಇದ್ಯಾ? ನೋಡಿ, ನೀವು ಅವಳನ್ನ ಅಧಿಕಾರದಿಂದ ಪಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ರ. ನಾನು ಇವಳ ಪ್ರೀತಿಯಿಂದ ಗಳಿಸಿದ್ದೀನಿ, ಅದನ್ನ ಜೀವನ ಪೂರ್ತಿ ಉಳಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವಳಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಸರ್ ಅಡ್ಡ ಬರ್ತಾ ಇದ್ರ? ದಯವಿಟ್ಟು ಬಲಂತ ಮಾಡ್ಬೇಡಿ. ನನಗೆ ಹೋರಾಟ ಒಡೆದಾಟ ಹೊಸದಲ್ಲ. ಅವಳು ಹೃದಯ ಗೆದ್ದಾಗೆ ಅವಳ ಅಪ್ಪನ ಮನಸ್ಸನ್ನ ಗೆಲ್ಬೇಕು ಅಂತ ನನ್ನ ಆಸೆ. ದಯವಿಟ್ಟು ನಮ್ ದಾರಿಗೆ ಅಡ್ಡ ಬರಬೇಡಿ ಪ್ಲೀಸ್. ನೀನು ನನ್ನ ಮಾವನ್ನ ಫುಲ್ ಮಾಡಿದೆ, ಇವಳನ್ನ ಫುಲ್ ಮಾಡಿದೆ. ಆದ್ರೆ ನನ್ನ ಫುಲ್ ಮಾಡಕ್ ಆಗೋಲ್ಲ. ಯು ಕಾಂಟ್ ಫುಲ್ ಮೀ, ನೋ ದಟ್. ಅವ್ರನ್ನ ಬೈಯೋದಕ್ಕೆ ನಿನಗೇನ್ ಅಧಿಕಾರ ಇದೆ? ನೀನು ನನ್ನ ಸಂಬಂಧಿಕ ಇರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ನಿನಗೋಸ್ಕರ ಲಕ್ಷಾಂತರ ರೂಪಾಯಿ ಆಧಾರ ಜಾಗದಿಂದ ವರ್ಗ ಮಾಡ್ಸ್ಕೊಂಡು ಬಂದೆ, ನಿನಗೋಸ್ಕರ. ಲಕ್ಷ್ಮಿ, ಲಕ್ಷ್ಮಿ, ತಪ್ಪು ನಿಂದಲ್ಲ, ನಿಂದಲ್ಲ. ತಪ್ಪೆಲ್ಲ ತಪ್ಪೆಲ್ಲ ಇವಂದೆ, ಇವಂದೆ. ಏಯ್,
ಹೊಡಿಲಿ ಬಿಡಮ್ಮ. ನಿನ್ನಂಥ ಮಗಳನ್ನ ಹೆತ್ತ ತಪ್ಪಿಗೆ ಇದೆಲ್ಲ ಆಗ್ಲೇಬೇಕು. ಯಾಕೆ ಇಳಿಸ್ಬಿಟ್ಟೆ? ಕೈ ಎತ್ತು. ನಿನ್ನನ್ನು ಅತಿಥಿಯಾಗಿ ಮನೆಗೆ ಸೇರಿಸಿದ್ದಕ್ಕೆ, ನೀನು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ನಿನಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ನಿನ್ನಿಂದಾಗಿ ನನ್ನ ಮನೆ ಮನಸ್ಸು ಎಲ್ಲ ಮೈಲಿಗೆ ಆಗಿಬಿಡ್ತು. ಸಂಸ್ಕಾರ ಇಲ್ದವನ್ ಜೊತೆ ಸ್ನೇಹ ಮಾಡಿದ್ರೆ ಎಷ್ಟು ಕೃತಜ್ಞನಾಗಿರ್ತಾನೆ ಅಂತ ನೀನೇ ತೋರಿಸ್ಬಿಟ್ಟೆ. ಸಂಸ್ಕಾರ? ನಾನು ಸಂಸ್ಕಾರ ಇಲ್ದಿರೋ ಅವಿವೇಕಿ, ಅನಾಗರಿಕ. ನೀವು ಜ್ಞಾನಿಗಳು. ವೇದ, ಪುರಾಣ, ರಾಮಾಯಣ, ಮಹಾಭಾರತನ ಪಾರಾಯಣ ಮಾಡೋ ಪುಣ್ಯಾತ್ಮರು. ಜ್ಞಾನದ ಭಂಡಾರ ನೀವು. ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ಅವತ್ ನೀವೇನ್ ಹೇಳಿದ್ರಿ? ನೀ ನನ್ನ ಜಾತಿಯವನಾಗಿದ್ರೆ ನನ್ನ ಮಗಳನ್ನ ಕೊಟ್ಟು ನಿನ್ ಮದುವೆ ಮಾಡ್ತೀನಿ ಅಂದ್ರಿ. ಯಾವ್ದು ಜಾತಿ? ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನೀವು ಮಾಡಿರೋ ಜಾತಿ ಅಂತಸ್ತಿಗೆ ಈ ನಮ್ಮ ಪ್ರೇಮನ ತಡೆ ಶಕ್ತಿ ಇಲ್ಲ. ಜಾತಿ ಬಗ್ಗೆ ಮಾತಾಡ್ತೀಯನೋ? ನೀನೊಬ್ಬ ನೀತಿ ಕೆಟ್ಟವನು. ಅವಳು ನನ್ನ ಮಗಳು. ಅವಳ ಭವಿಷ್ಯನ ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅವಳು ಹೇಗೆ ಬದುಕಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಆದ್ರೆ ನೀನು ಅವಳ ದಾರಿ ತಪ್ಪಿಸ್ತಾ ಇದೀಯ. ನಿಂತ್ಕೊಳ್ಳಿ. ಏನ್ರಿ ಮಾಡ್ತಾ ಇದ್ದೀರಿ? ಬಿಡ್ರಿ ಅವಳ. ನೋಡಿದ್ಯಾ ಸುಮಿತ್ರಾ, ಇವಳನ್ನ ಯಾವ ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ತೋರಿಸೋದಿಲ್ವೋ ಆ ಮನೆ ಮಕ್ಕಳು ಕೆಡ್ತಾರೆ ಅಂತಾರೆ. ನಾವು ಪ್ರೀತಿ ತೋರಿಸ್ಲಿಲ್ವಾ ಇವಳಿಗೆ? ಇವಳು ಯಾಕೆ ಅವಳಿಂದ ಹೋಗ್ಬೇಕು? ಸರಿನಾ ಇದು? ಅವಳಿಗೆ ಓಡ್ ಹೋಗು ಅಂತ ಹೇಳಿದ್ದು ನಾನೇ. ಹೆಂಡತಿ ಮಕ್ಕಳ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ನೀವ್ ಅನ್ಕೊಂಡಿರ್ಬಹುದು. ಆದ್ರೆ ನಾವು ಮನೆಯಲ್ಲಿ ನಮ್ಮ ಆಸೆಗಳನ್ನ, ನಮ್ಮ ಭಾವನೆಗಳನ್ನ ಭಯದಿಂದ ಅದಿಮಿಟ್ಕೊಂಡು ಬದುಕ್ತಾ ಇದ್ದೀವಿ. ಭಾವನೆಗಳನ್ನ ಕಳ್ಕೊಂಡ ಮನುಷ್ಯ ಜೀವಂತ ಶವ ರೀ. ಅವಳೇನು ಚಿಕ್ಕ ಮಗು ಅಲ್ಲ, ಬೆಳೆದಿದ್ದಾಳೆ. ತನ್ನ ಮನಸ್ಸಲ್ಲಿರೋ ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ಈಗ ನೀವೇನಾದ್ರೂ ಹಠ ಮಾಡಿದ್ರೆ ಅವಳು ಬಾಳ್ನ ನಾವೇ ಹಾಳು ಮಾಡ್ದಾಗ ಆಗುತ್ತೆ ರೀ. ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ನೀನು ಮೌನವಾಗಿದ್ದು ಅನರ್ಥ ಮಾಡ್ಬಿಟ್ಟೆಮ್ಮ. ನನ್ನ ಮಗಳು ಸಂತೋಷವಾಗಿರೋದೆ ನನಗೂ ಸಂತೋಷ ಅಲ್ವೇ? ಆಯ್ತು. ಈ ಲಕ್ಷ್ಮಿ ಆ ರವಿ ಜೊತೆ ಇರೋದೇ ನಿಮಗೆಲ್ಲ ನೆಮ್ಮದಿ ತರೋ ಹಾಗಿದ್ರೆ ಅದೇ ನನಗೂ ನೆಮ್ಮದಿ. ಹೋಗು ಅವನ ಜೊತೆ.